ಇತ್ತೀಚೆಗೆ ಮುಂದರಿಗಿ ತನ್ನ ಪ್ರಗತಿಯ ಹರವನ್ನು ವಿಸ್ತರಿಸಿಕೊಳ್ಳುತ್ತದೆ. ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಪ್ರಗತಿಯ ದಾಖಲೆಗಳನ್ನು ಬಿಡುತ್ತಿರುವುದು ಬಹಳ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಒಬ್ಬರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಈ ಸಾಹಿತ್ಯವನ್ನು ಬರೆಯೋದ್ರಿಂದ, ಸಾಹಿತ್ಯವನ್ನು ಓದೋದ್ರಿಂದ, ಸಾಹಿತ್ಯವನ್ನು ಕೇಳೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರು. ನನಗೆ ಬಹಳ ಖುಷಿಯಾಯಿತು. ಒಂದಿಷ್ಟು ನನ್ನ ವಿಚಾರಗಳನ್ನು ಹಂಚಿಕೊಳ್ಳೋದು. ಮಿತ್ರರೇ, ಸಾಹಿತ್ಯ ಅಂತ ಹೇಳಿದರೆ ನಮ್ಮ ಜೀವನದ ನಮ್ಮ ಹೆಜ್ಜೆಗಳನ್ನು ಹೇಗೆ ಇಡಬೇಕು ಅಂತ ಹೇಳಿ ದಾರಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಸಾಹಿತ್ಯ ಮಾಡ್ತಾರೆ. ಹಾಗಾಗಿ ನಾನು ಕೃಷಿಕನಾಗಿ ಈ ಸಾಹಿತ್ಯಗಳಿಗೆ ಏನು ಹೇಳಬಲ್ಲೆ ಅಂತಕ್ಕಂಥ ನನ್ನನ್ನು ನಾನು ವಿಚಾರ ಮಾಡಿದೆ. ಕೃಷಿನ ಒಂದು ಸಾಹಿತ್ಯ ಅಂತಕ್ಕಂಥ ವಿಷಯವನ್ನು ಈ ವೆಚ್ಚಡವರು ಮತ್ತು ಆಡಳಿತಗಳು ನನ್ನ ಕ್ಷೇತ್ರದಲ್ಲಿನ ಜಿಲ್ಲಾ ಮಟ್ಟದ ಕೃಷಿ ಸಾಹಿತ್ಯ ಕೃಷಿ ಅಂತಕ್ಕಂಥ ಒಂದು ವಿಷಯದ ಮೇಲೆ ಆರಿಸಿಕೊಂಡು ಒಂದು ಒಳ್ಳೆಯ ರೂಪವನ್ನು ಕೊಟ್ಟು ಅದನ್ನು ಒಳ್ಳೆಯ ವಿಚಾರಕ್ಕೆ ಆಸ್ಪದ ಮಾಡಿಕೊಡ್ತಕ್ಕಂಥ ಸಂಗತಿನೂ ಇದೆ. ಈ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಸನ್ಮಾನಕ್ಕೊಳಗಾಗಿರ್ತಕ್ಕಂಥ ಸಿ.ಡಿ. ಪಾಟೀಲ್ರೆ ಮತ್ತು ದಂಪತಿಗಳಿಗೆ, ಈ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ವೆಚ್ಚಣ್ಣವರೇ, ನನಗೂ ಅಷ್ಟು ತಿಳುವಳಿಕಿದ್ದಾಗ ಅದರಲ್ಲೂ ನಾನು ಆಗಲಿ ಪೊಲೀಸ್ ಪಾಟೀಲ್ ಹೇಳಿದ್ದೆ, ಏನಿದು ಸಾಹಿತ್ಯ ಸಾಹಿತ್ಯ ಅಂತ, ಸಾಹಿತ್ಯದ ಬಗ್ಗೆ ನೀವು ಬಹಳ ಆಸಕ್ತರಾಗಿದೆ ಅಂತ ಕೇಳಿದೆ. ಇದಕ್ಕಿಂತ ಪೂರ್ವದಲ್ಲಿ ಇವರು ಗುರುಗಳು ಒಬ್ಬರು ನನ್ನ ಮಾವನವರಿದ್ದಾರೆ, ಯಾರು ಡಾಕ್ಟರ್ ಬಿ.ವಿ. ಶಿವರವರು. ಅವ್ರು ಕೇಳಿದ ಒಂದು ರೂಮಿನ ತುಂಬ ತುಂಬಿಬಿಟ್ರಲ್ಲ ನೀವು, ಒಂದು ರೂಮ್ ಅಕ್ಕ ಕಟ್ಸಿರಿ, ಇನ್ನೊಂದು ರೂಮ್ ಬುಕ್ಕಡ ಕಟ್ಸಿರಿ, ಇದು ಏನದು ಸಾಹಿತ್ಯ ಸಾಹಿತ್ಯ ಅಂದ್ರೆ ಅದು ಹೊಟ್ಟೆ ತುಂಬತಕ್ಕಂಥ ಅಂತ ಕೇಳಿದೆ. ಹೊಟ್ಟಿ ಎಲ್ಲ ತುಂಬಿರ್ತಾವೆ, ಪ್ರಾಣಿಗಳು ಪಕ್ಷಿಗಳು ಎಲ್ಲ ಹೊಟ್ಟೆ ತುಂಬಿರ್ತಾವೆ. ಆದರೆ ಮನುಷ್ಯ ಪ್ರಾಣಿಗೆ ವಿಶೇಷವಾಗಿ ಸಾಹಿತ್ಯ ಅಂತಕ್ಕಂಥ ಬದುಕನ್ನು ಕಲಿಸಿಕೊಡ್ತಕ್ಕಂಥ ಒಂದು ಕಲೆ ಇದೆ. ಇದು ಬೇರೆ ಏನೂ ಅಲ್ಲ. ಸಾಹಿತ್ಯ ಅಂದ್ರೆ ಮನುಷ್ಯನ ಬದುಕನ್ನು ರೂಪಿಸ್ತಕ್ಕಂಥ ಒಂದು ಕಲೆ ಇದೆ. ಈ ಕಲೆಯನ್ನು ನಾವು ಹ್ಯಾಕ್ ಕಲಿಬೇಕು ಅಂತಕ್ಕಂಥದ್ದು ಎಲ್ಲಾ ಕ್ಷೇತ್ರಗಳಿಗೂ ಐತಿರ್ಕ ಅದನ್ನ ನಾನು ಅರ್ಥಕೊಡ್ತಕ್ಕಂಥ ಒಂದು ವ್ಯವಸ್ಥೆನೇ ಸಾಹಿತ್ಯ ಅಂತ. ಇದು ಶರಣರ ಸಾಹಿತ್ಯ ಐತಿ, ಕವಿಗಳ ಸಾಹಿತ್ಯ ಐತಿ, ಕೃಷಿ ಸಾಹಿತ್ಯ ಐತಿ, ವಿಜ್ಞಾನ ಸಾಹಿತ್ಯ ಐತಿ. ಸಾಹಿತ್ಯ ಎಲ್ಲಾ ಕ್ಷೇತ್ರಗಳಿಗೂ ಐತಿ ಅಂತಕ್ಕಂಥದ್ದು ಅವ್ರು ಮನವರಿಕೆ ಮಾಡಿಕೊಟ್ಟ ಮೇಲೆ ನಾನು ಸ್ವಲ್ಪ ಆಸಕ್ತನಾಗಿದ್ದೇನೆ. ಈ ಒಂದು ವಿಷಯದಲ್ಲಿ ನಾನು ಸ್ವಲ್ಪ ಪದಗಳಿವೆ. ನಮ್ಗಾಗ್ಲೇ ಗೊತ್ತಿದೆ, ಡಾಕ್ಟರ್ ಶಿವರಾಮ್ ಕಾರಂತರನ್ನು, ಡಾಕ್ಟರ್ ರಾಜಶೇಖರ್ ಹುಸೂರು ಮಠರಾಗಲಿ, ಡಾಕ್ಟರ್ ನಾಗಲೋಟಿ ಮಠರಾಗಲಿ, ಡಾಕ್ಟರ್ ಗಿರಿಜಮ್ಮ ಆಗಲಿ, ಡಾಕ್ಟರ್ ನಿರಂಜನ ಆಗಲಿ, ಅಶೋಕ ಪೈ ಆಗಲಿ, ಇಂಥ ಒಂದಿಷ್ಟು ಬೆರಳಿಕೆಯಷ್ಟು ಜನರನ್ನ ನಾವು ವಿಜ್ಞಾನ ಲೇಖಕರು ಅಂತ ಗುರುತಿಸ್ಕೊಂಡು ಬಂದಿದ್ದೇವೆ ನಾವು ಕರ್ನಾಟಕದಲ್ಲಿ. ಅದು ವೈದ್ಯ ಸಾಹಿತ್ಯ ಆಗಿರ್ಬೋದು, ಸಸ್ಯ ಸಾಹಿತ್ಯವರು ಅನ್ನೋದು ಮತ್ತಷ್ಟು ಹೆಮ್ಮೆ ಎನ್ನುವುದು ನಾವು ಗಮನಿಸಬೇಕಾಗುತ್ತೆ. ಅದಕ್ಕಾಗಿ ವಿಜ್ಞಾನ ಮತ್ತು ಈ ದೈವಿ ಗುಣ ಮತ್ತು ಆಧ್ಯಾತ್ಮ ಇವು ಯಾವುವು ವಿರೋಧವಾದಂಥ ಪದಗಳಲ್ಲ ಅಂತೇಳಿ C.N.R. ರಾವ್ ಹೇಳ್ತಾರೆ ಒಂದ್ ಕಡೆ. ಈ ವಿಜ್ಞಾನ, ದೈವಿ ಶಕ್ತಿ ಮತ್ತು ಇವು ಏನಿದೆಯಲ್ಲ ಇವು ಯಾವ ವಿರೋಧವಾದಂಥ ಶಬ್ದಗಳಲ್ಲ, ಒಂದಕ್ಕೊಂದು ಪೂರಕವಾದ ಶಬ್ದಗಳಂತಾನೆ ಹೇಳ್ತಾರೆ. ಅದನ್ನ ನಾವು ವಿಚಾರ ಮಾಡ್ಬೇಕಾದ್ರೆ ರಾಜಕೀಯದಲ್ಲಿ ಧರ್ಮ ಇದ್ರನ್ನ ರಾಜಕೀಯ ಚೆನ್ನಾಗಿ ಬೆಳೀತೈತಿ, ವಿಜ್ಞಾನದಲ್ಲಿಯೂ ಧರ್ಮ ಇದ್ರನ್ನ ಮಾತ್ರ ವಿಜ್ಞಾನ ಒಂದು ರಾಜ್ಯಕ್ಕಾಗಲಿ ಒಂದು ದೇಶಕ್ಕಾಗಲಿ ಅಭಿವೃದ್ಧಿಗೆ ಪೂರಕ ಆಗುತ್ತಾ ಅನ್ನೋದನ್ನು ನಾವು ಗಮನಿಸಬೇಕು. ನಾವು ಏನೇನೋ ಕಂಡುಹಿಡಿತೇವೆ, ಅದು ಧರ್ಮದ ಅಡಿಯಲ್ಲಿ ನಾವು ಅದನ್ನು ಉಪಯೋಗ ಮಾಡಿದರೆ ಮಾತ್ರ ವಿಜ್ಞಾನ ನಮಗೆ ಪೂರಕ ಆಗುತ್ತಾ, ಇಲ್ಲಿ ಮಾರಕ ಆಗುತ್ತಾ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು C.D. ಪಾಟೀಲ್ ಬಹುಶಃ ನನಗೆ ಗೊತ್ತಿತ್ತು ಅವರು ಸಸ್ಯಶಾಸ್ತ್ರ ಓದಿದ್ದಾರೆ, ಒಂದಿಷ್ಟು ವೈಜ್ಞಾನಿಕ ಮನೋಭಾವನೆ ಬೆಳೆಸುವಂತ
ಉಪನ್ಯಾಸಗಳನ್ನು ನೀಡಿದ್ದಾರೆ, ವಿಜ್ಞಾನವನ್ನು ಜನಪ್ರಿಯಗೊಳಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ ಅಂತೇಳಿ. ಇವ್ರು ಗಜ್ಜಣ್ಣವರು ಇವ್ರ ವಿಷಯ ಬಗ್ಗೆ ಮಾತಾಡಬೇಕು ಅಂದಾಗ ಒಂದಿಷ್ಟು ಪುಸ್ತಕಗಳನ್ನೆಲ್ಲ ಅವಲೋಕಿದ್ರ ಬಹುಶಃ ಇವರು ಹೀಗೆ ನಾನು ಡಾಕ್ಟರ್ ಶಿವರಾಮ್ ಕಾರಂತು, ರಾಜಶೇಖರ್ ಬೋಸ್ಲೂರು ಮಠರು, ಡಾಕ್ಟರ್ ಗಿರಿಜಮ್ಮ ಏನು ವಿಜ್ಞಾನ ಲೇಖನಗಳನ್ನು ಬರೆಯುವವರ ಹೆಸರು ನಾವೇನು ಹೇಳ್ತೇವಲ್ಲ, ಆ ಹೆಸರಿನಲ್ಲಿ ಇವರು ಹೆಸರು ಅಜರಾಮರಾಗಿ ಉಳಿತೈತಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅವರು ಬರೀ ಸಸ್ಯಶಾಸ್ತ್ರನ್ನೇ ಇಟ್ಟುಕೊಂಡು ಬರೀಲಿಲ್ಲ, ಬಹಳಷ್ಟು ವಿಷಯಗಳನ್ನದಾವು. ಅದಕ್ಕೆ ನಾನು ಬದುಕು ಬರಹ ಅಂದಾಗ ನಾವೊಂದು 10 ನಿಮಿಷ ಅವ್ರ ಬದುಕಿನ ಬಗ್ಗೆ ಮಾತಾಡ್ತೀನಿ, ಒಂದು 10 ನಿಮಿಷ ಅವ್ರ ಬರಹದ ಬಗ್ಗೆ ಮಾತಾಡ್ಬಿಡ್ತೀನಿ ಅನ್ನೋದನ್ನ. ಪ್ರೊಫೆಸರ್ ಸಿ.ಡಿ. ಪಾಟೀಲ್ ಪೂರ್ಣ ಹೆಸರು ಚನ್ನಬಸವನಗೌಡ ದೊಡ್ಡನಗೌಡ ಪಾಟೀಲ್ ಅಂತೇಳಿ. ಸಿ.ಡಿ. ಪಾಟೀಲ್ ಅಂತ ಜನಪ್ರಿಯ ಅವರು, ಸಿ.ಡಿ. ಪಾಟೀಲ್ ಅಂತೇಳಿ ಜನಪ್ರಿಯ ಆಗಿದ್ದಾರೆ. ಮುಂಡಗಿ ತಾಲೂಕಿನ ಬೂದ್ಯಾಳ ಗ್ರಾಮದ ರೈತ ಕುಟುಂಬದ ಅಂದ್ರೆ ದೊಡ್ಡನಗೌಡ ಮತ್ತು ಸಾವಿತ್ರಮ್ಮ ಅನ್ನುವಂತ ದಂಪತಿಗಳಲ್ಲಿ ಇವರು ಜ್ಯೇಷ್ಠ ಪುತ್ರರು. ಚನ್ನಬಸವನಗೌಡ ಅನ್ನೋರು ಇವರು ಜ್ಯೇಷ್ಠ ಪುತ್ರರು. ಅವರು 4ನೇ ತನ ಬೂದ್ಯಾಳದಾಗ ಕಲಿತಾರ. ಆಮೇಲೆ ಮುಂಡರ್ಗಿ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿಯ ಹೈಸ್ಕೂಲ್ ಅಂತ ಕರಿತೇವಲ್ಲ, 5ನೇದಿಂದ ಸ್ಟಾರ್ಟ್ ಇದೆ ಅಲ್ಲಿ ಬರ್ತಾರ. 1 ವರ್ಷ ಜಗದ್ಗುರು ಅನ್ನದಾನೇಶ್ವರ ಪ್ರಸಾದ ನಿಲಯದಲ್ಲಿ ಪ್ರಸಾದ ತೆಗೆದುಕೊಂಡು ಅವರು ವಿದ್ಯಾಭ್ಯಾಸ ಮಾಡ್ತಾರ. ನಂತರ ಅವರು ತಂದೆಯವರು ಮುಂಡರ್ಗಿಯಲ್ಲೇ ಮನೆ ಮಾಡ್ತಾರೆ. ಮುಂಡರ್ಗಿಯಲ್ಲಿ ಮನೆ ಮಾಡಿಕೊಳ್ಳಿ ಅವರು ಮುಂದಿನ ಶಿಕ್ಷಣ ಏನಾಗುತ್ತಾ ಮನೆಯಲ್ಲಿ ಇದ್ದುಕೊಂಡ ಶಿಕ್ಷಣವನ್ನು ಕಲಿತಾರೆ. SSLCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗ್ತಾರ. ಮುಂದೆ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡದಲ್ಲಿ PUC ಮತ್ತು BSc, ಅವಾಗೆಲ್ಲ ಮೇಜರ್ ಮೈನರ್ ಅಂತ ಇರ್ತಿತ್ತು. ಇವ್ರದ್ದು ಬಾಟ್ನಿ ಮೇಜರ್, BScಯಲ್ಲಿ ಬಾಟ್ನಿ ಮೇಜರ್, ಬಾಟ್ನಿ ಅಂದ್ರೆ ಸಸ್ಯಶಾಸ್ತ್ರ ಮೇಜರ್ ಮಾಡಿಕೊಂಡು BSc ಮುಗಿದ ನಂತರ ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಇವ್ರಿಗೆ ಎದುರಾದಾಗ ಸುಮಾರು 4-5 ಕಾಲೇಜಿನಲ್ಲಿ ಅಂದ್ರೆ ಬಾಲ್ಕಿ ಕಾಲೇಜು, ನಿಜಲಿಂಗಪ್ಪ ಕಾಲೇಜ್ ಬೆಂಗಳೂರು, ಇಂಥ ಮುಂತಾದ ಕಾಲೇಜ್ ಧಾರವಾಡ, ಇಲ್ಲೆಲ್ಲ ಹಂಗ ಸುಮ್ಮನೆ ಕೆಲಸ ಮಾಡ್ತಾರೆ. ಅವಾಗೆಲ್ಲ ಗೌರವ ಉಪನ್ಯಾಸಕರು ಅನ್ನೋದು ಇದ್ದಿದ್ದಿಲ್ಲ, ಒಟ್ಟು ಅವರು ಕೆಲಸ ಮಾಡ್ತಿದ್ರು. ನೆಕ್ಸ್ಟ್ RVD ಕಾಲೇಜ್ ರಾಯಚೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಅವರು ನಿಯುಕ್ತಿಗೊಂಡ ನಂತರ ಅವರ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ಅಂದ್ರೆ ಸುಮಾರು 30 ವರ್ಷ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುವುದರ ಜೊತೆಗೆ ಸುಮಾರು 40 ವರ್ಷ ವಿಜ್ಞಾನ ಜನಪ್ರಿಯಗೊಳ್ಳುವ ಸಲುವಾಗಿ ಮಾಡುವಂತ ಚಟುವಟಿಕೆಗಳು ಸಾಕಷ್ಟು ಅವರಿಗಿದೆ ಅಂತ ಹೇಳಿ. ಅಂದ್ರೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಆಗಲಿ, ತಂತ್ರಜ್ಞಾನ ಇಲಾಖೆ ಆಗಲಿ, ಎಲ್ಲ ಸಹಯೋಗದೊಂದಿಗೆ ಅವರು ಬಹಳಷ್ಟು ವಿಜ್ಞಾನವನ್ನು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ವಿಜ್ಞಾನವು ಹಳ್ಳಿಗೆ ಹೋಗಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಕೆಲಸ ಮಾಡೋದ್ರ ಜೊತೆಗೆ ಸುಮಾರು 500ಕ್ಕಿಂತ ಹೆಚ್ಚು ರೇಡಿಯೋ ಭಾಷಣ ಮಾಡಿರೋರು. ಅದು ಬಹಳ ಇಂಪಾರ್ಟೆಂಟ್. ಅದರ ರಾಯಚೂರು ಆಕಾಶವಾಣಿಯಿಂದ, ಚಿತ್ರದುರ್ಗ ಆಕಾಶವಾಣಿಯಿಂದ, ಧಾರವಾಡ ಆಕಾಶವಾಣಿಯಿಂದ, ಹೊಸಪೇಟೆ ಆಕಾಶವಾಣಿಯಿಂದ ಸುಮಾರಷ್ಟು ಎಲ್ಲವೂ ಸಸ್ಯಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಮತ್ತು ವಿಜ್ಞಾನವನ್ನು ಜನಪ್ರಿಯಗೊಳಿಸಲು ಆಗಬೇಕಾದಂತ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತ ಎಲ್ಲ ವಿಷಯಗಳನ್ನು ಬಾನುಲಿ ಮುಖಾಂತರ ಜನರನ್ನು, ಸಾರ್ವಜನಿಕರನ್ನು ಜಾಗೃತಿ ಮಾಡಿದ್ದು ವಿಶೇಷ ಅಂತೇಳಿ ನಾವು ತಿಳ್ಕೋಬೇಕು. ಮೂಢನಂಬಿಕೆ ಅಂತ ಬಂದಾಗ ನಾನು 1982-83ಕ್ಕೆ ರಾಯಚೂರಿಗೆ LUD ಕಾಲೇಜ್ ಸ್ವಲ್ಪ ದಿವಸಲ್ಲೇ ಕೆಲಸ ಮಾಡಿ ವಿಜ್ಞಾನ ಪರಿಷತ್ತಿನ ಘಟಕ ಮಾಡಿ ಅದರ ಕಾರ್ಯದರ್ಶಿ ನಾಯಿದ್ದೆ. ಡಾಕ್ಟರ್ ಕುಲಕರ್ಣಿ ಅಂತ ಹೇಳಿದ್ದೆ. ಒಂದು ಸ್ವಲ್ಪ ಕೆಲಸ ಮಾಡಿದ ಮೇಲೆ ತಮಗೆ ಗೊತ್ತು SJ ನಾಗರೋಟಿ ಮಠ ಅಂತ
ಡಾಕ್ಟರ್ಗಳಿಗೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಗೊತ್ತು, ಅವರು ಒಳ್ಳೆ ಡಾಕ್ಟರ್ ಅಂತ ಹೇಳಿ. ಅವರು ನಮ್ಮ ದೇಶದಾಗ ಅಷ್ಟೇ ಅಲ್ಲ, ಇಡೀ ವಿಶ್ವದೊಳಗೆ ಅಂಥ ಪೆಥಾಲಜಿಸ್ಟ್ ಯಾರೂ ಇಲ್ಲ. ಅಂಥ ಜೋಡಿ ನನ್ನ ಗೆಳತನ ಭಾಳ ಸಂತೋಷ ಆಗ್ತದೆ. ಅವರು ನಾನು ಭಾಳ ನೋವಿನಿಂದ ಕೆಲವೊಂದು ದಿನ ಕಳೆದೆ. ಬಟ್ ಇವತ್ತು ನಾನು ಭಾಳ ಯಾಕೆ ಖುಷಿ ಪಡಕತ್ತೇನೆ ಅಂತಂದ್ರೆ, ರಾಜ್ಯ ಮಟ್ಟದ ವ್ಯಕ್ತಿಗಳನ್ನ ಈ ವೇದಿಕೆಯಲ್ಲಿ ಕಾಣುವಂತ ಒಂದು ಸೌಭಾಗ್ಯ ಸಿಗ್ತಾರ ಅಂತಕ್ಕಂಥದ್ದು ನನಗೆ ಭಾಳ ಸಂತೋಷ ಅನಿಸ್ತದೆ. ಯಾಕೆಂದ್ರೆ ಇದೊಂದು ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಬಹುಶಃ ನಮ್ಮ ಮಧ್ಯದೊಳಗಿರ್ತಕ್ಕಂಥ CD ಪಾಟೀಲ್ ಅಂತ ಬಹಳಷ್ಟು ಸಾಹಿತಿಗಳು ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಾರ. ಆದ್ರೆ ಅವರನ್ನ ಪರಿಚಯಿಸುವಂತ ಕೆಲಸ ಇಲ್ಲಿವರೆಗೆ ಆಗಿರಲಿಲ್ಲ. ಆ ಸೌಭಾಗ್ಯ ನಮ್ಗೆ ಸಿಗ್ತದಲ್ಲ. ಇವತ್ತ ಪ್ರಾರಂಭದೊಳಗೆ ನಾವೆಲ್ಲ ಎಸ್ ಜಾನಕಿ ಮೇಡಮ್ ಅವರನ್ನ ಕುರಿತು 2 ನಿಮಿಷ ಮೌನ ಆಚರಣೆ ಮಾಡಿದ್ವಿ. ಬಹುಶಃ ಎಸ್ ಜಾನಕಿ ಮೇಡಮ್ ಅವರು ಈ ಜಗತ್ತು ಕಂಡಂತ ಸಂಗೀತ ದಿಗ್ಗಜೆ. 48,000ಕ್ಕಿಂತ ಹೆಚ್ಚು ಹಾಡುಗಳನ್ನ ಈ ಸಮಾಜಕ್ಕೆ ನೀಡಿ ಸಾಕಷ್ಟು ಜನರನ್ನ ತನು ಮನ ಧನದಿಂದ ಶ್ರೀಮಂತಗೊಳಿಸಿದಂತ ವ್ಯಕ್ತಿತ್ವ ಅವ್ರದ್ದಾದ್ರೆ, ಒಂದ್ ಕಡೆ ನಾವು ಬಹಳ ಏನ್ ಸಂತೋಷ ಅಂತಂದ್ರೆ, ಈ ಕರ್ನಾಟಕ ಏಕೀಕರಣದ ರೂವಾರಿಗಳಾಗಿ ಕನ್ನಡಕ್ಕಾಗಿ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಟ್ಟಿರ್ತಕ್ಕಂಥ ಆಲೂರು ವೆಂಕಟರಾಯ ಅವರ ಜನ್ಮ ದಿನಾಚರಣೆ ಇವತ್ತು ಅಂತಕ್ಕಂಥದ್ದು ಮತ್ತೊಂದು ಬಹಳ ಸಂತೋಷದ ವಿಷಯ. ಇಲ್ಲೇ CD ಪಾಟೀಲ್ ಸಾಹೇಬರನ್ನ ಕುರಿತು ಮಾತನಾಡುವುದರೊಳಗೆ ಪ್ರೊಫೆಸರ್ CS ಅರ್ಸ್ನಾಳ್ ಅವರು ಬಹಳ ದೀರ್ಘವಾಗಿ ಅವರ ಬದುಕನ್ನು ಕುರಿತು, ಅವರ ಕೆಲವೊಂದಿಷ್ಟು ಸಾಹಿತ್ಯಿಕ ವಿಚಾರಗಳ ಕುರಿತು ಮಾತಾಡಿದರು. ಅವರು ಬರೆದಂತ ಕೆಲವು ಗ್ರಂಥದೊಳಗೆ 101 ಸರಳ ಪ್ರಯೋಗಗಳು ಅಂತಕ್ಕಂಥದ್ದು ಬಹುಶಃ ಎಲ್ಲ ಶಾಲೆ ಕಾಲೇಜುಗಳಿಗೆ ಅದನ್ನು ಮುಗಿಸುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಈ BO ಅವ್ರ ಮುಖಾಂತರ ಸಾಧ್ಯ ಇದ್ದಷ್ಟು ಎಲ್ಲ ಶಾಲೆಗಳಿಗೆ ಅವು ಮುಟ್ಟಬೇಕು ಅಂತಕ್ಕಂಥ ಬಹಳ ಒತ್ತಡ ಅಥವಾ ಬಹಳ ಇಚ್ಛೆ ಏನಿತ್ತು ಅಂದ್ರೆ CD ಪಾಟೀಲ್ ಇತ್ತು. ಅದಕ್ಕೆ BO ಅವರು